ಡಾಕ್ಟರ್ ಚೆಕ್ ಮಾಡಿದಂತೆ ಡೈಲಿ ಗ್ಲೂಕೋಸು ಇಂಜೆಕ್ಷನ್ ಕೂಡ ಆಗ್ತಾನೆ ಇತ್ತು. ನಿನ್ನೆ ಮಗು ಫುಲ್ ವೀಕ್ ಆಗಿತ್ತು ಸರ್, ಮಗು ಫುಲ್ ವೀಕ್ ಆಗೈತೆ, ಯಾಕೆ ಹಿಂಗಾಗೈತೆ, ಡಿಸ್ಚಾರ್ಜ್ ಮಾಡಿ ನಾನು ಬೇರೆ ಥರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಡಾಕ್ಟ್ರು ಇಲ್ಲ ನಾನು ಬೇರೆ ಥರ ಮೆಡಿಸಿನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸಂಜೆ 6:30 7 ಗಂಟೆಗೆ 4 ಥರ ಇಂಜೆಕ್ಷನ್ ಡೈರೆಕ್ಟ್ ಮಗು ಕೈಗೆ ಕೊಟ್ಟಿದ ತಕ್ಷಣ ಮಗು ಬ್ರೀತಿಂಗ್ ಆಡಲಿಕ್ಕೆ ಏನಿಲ್ಲ ಅನ್ನೋದು ಆಸೆ ಮೇಲೆ ಒಂದು ಅರ್ಧ ಗಂಟೆ ಹಿಂದೆ ಟ್ರೈ ಮಾಡಿದ್ರು. ಹಾರ್ಟ್ ಬೀಟು ಆಗಲಿ ಬ್ರೀತಿಂಗ್ ಆಗಲಿ ಏನು ಇರಲಿಲ್ಲ, ಅವನು ಚೆಕ್ ಮಾಡಿದೆ. ಆಮೇಲೆ ಡಾಕ್ಟ್ರೇ ಆಂಬ್ಯುಲೆನ್ಸ್ ಫೋನ್ ಮಾಡಿ ಜೊತೆ ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಅಲ್ಲಿ ಹೋಗಿದ ತಕ್ಷಣ ಡಾಕ್ಟ್ರು ಹಾರ್ಟ್ ಬೀಟ್ ಇಲ್ಲ, ಬ್ರೀತಿಂಗ್ ಇಲ್ಲ, ಬಾಬಾ ಅಂತ ಹೇಳ್ಬಿಟ್ಟು ಕಾರಣ ಏನು ಕಾರಣ ಅಂದರೆ ಡಾಕ್ಟ್ರು ನಿರ್ಲಕ್ಷ್ಯದಿಂದ ಹೆವಿ ಡೋಸಿಂದನೇ ಏನಾಗಿದೆ ನಾವು ಇಲ್ಲೇ ಮಾತಾಡ್ತಾರೆ. ದೊಡ್ಡಬಳ್ಳಾಪುರ ನಗರದಲ್ಲಿರುವ ಮಾನಸ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಹಸುಗೂಸು ನಿಧಾನ 2 ತಿಂಗಳ ಮಗು ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂದ ಪೋಷಕರು ಹೊಸಹಳ್ಳಿಯ ಮೂಲದ ಗಣೇಶ್ ಗೀತಾ ದಂಪತಿಯ ಯೋಕ್ಷಿತ್ 2 ತಿಂಗಳ ಮೃತಪಟ್ಟ ಮಗು ದುರಂತ ಕಥೆ. ಮಗುವಿಗೆ ಕಫ ಇದೆ ಎಂದು ದಾಖಲಿಸಿದ್ದರು. ಮಗು 3 ದಿನದಿಂದ ಮಾನಸ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿತ್ತು. ಮಂಗಳವಾರ ರಾತ್ರಿ ಸುಮಾರು 8 ಗಂಟೆಗೆ ಮಗು ಸಾವನ್ನಪ್ಪಿದೆ. ಸಾವನ್ನಪ್ಪಿರುವ ಮಗುವನ್ನು ಮಗುವಿಗೆ ಸೀರಿಯಸ್ ಆಗಿದೆ, ಬೇರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎಂದು ಸುಳ್ಳು ಹೇಳಿದ್ದಾರೆ. ಪೋಷಕರು ಬೇರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದರು. ಆದರೆ ಮಗುವಿಗೆ ಒಮ್ಮೆಲೆ 4 ರೀತಿ ಚುಚ್ಚುಮದ್ದು ಮತ್ತು ಔಷಧಿಗಳನ್ನು ನೀಡಿದ ಕಾರಣ ಮಗು ಸಾವಿಗೆ ವೈದ್ಯರ ಕಾರಣ ಎಂದು ಪೋಷಕರು ಆರೋಪಿಸುತ್ತಿದ್ದಾರೆ. ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ. ದೊಡ್ಡಬಳ್ಳಾಪುರ ಪ್ರಜಾ ಚಳುವಳಿ ನ್ಯೂಸ್ ಆರ್ ಅಶ್ವಥ್.